ನೋಡಿ, ಇವತ್ತು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ ಎರಡೂ ಕೂಡಿ ಇವತ್ತು ಜನರ ಮೇಲೆ ವಿನಾಕಾರಣ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನ ರಾಜ್ಯದಲ್ಲಿ ಇವತ್ತು ಆಗ್ತಾ ಇದೆ. ಇವತ್ತು ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಒಂದ್ ಕಡೆ, ಎರಡನೇದು ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕುಂಠಿತಗೊಂಡಿರ್ತಕ್ಕಂಥ ಈ ದಿವಸದಲ್ಲಿ ವಿನಾಕಾರಣ ಸಂಘದ ಮೇಲೆ ಸಂಘದ ಹೆಸರನ್ನು ತೆಗೆದುಕೊಂಡು ಬೇರೆ ಬೇರೆ ಆಯಾಮಗಳಿಂದ ಕಿರುಕುಳ ಕೊಡ್ತಕ್ಕಂಥ ಪ್ರಯತ್ನವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮನೋಜ್ ಜ್ಯುವೆಲರ್ಸ್ ನಲ್ಲಿ ಚಿನ್ನ ಖರೀದಿಸಿದವರಿಗೆ ವಿದೇಶ ಪ್ರವಾಸದ ಅವಕಾಶ, ಜೊತೆಗೆ ಉಡುಗೊರೆ ಮತ್ತು ಬೆಳ್ಳಿ ನಾಣ್ಯ. ಮನೋಜ್ ಜ್ಯುವೆಲರ್ಸ್, ಕೊಪ್ಪಿಕರ್ ರೋಡ್, ಹುಬ್ಬಳ್ಳಿ. ನಾವು ಇದನ್ನ ಸಂಪೂರ್ಣವಾಗಿ ಖಂಡನೆಯನ್ನು ಮಾಡ್ತೀವಿ ಮತ್ತು ಈ ರೀತಿಯಾಗಿರ್ತಕ್ಕಂಥ ನಿಮ್ಮ ದಬ್ಬಾಳಿಕೆಯಿಂದ ಯಾವುದೇ ಕಾರಣಕ್ಕೂ ಸಂಘ ಜಗ್ಗುದಿಲ್ಲ ಬಗ್ಗುದಿಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಅವರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ನೀವು ಕೇವಲ ಸೇಡಂನಲ್ಲಿ 20 ಜನ 30 ಜನ ಅರೆಸ್ಟ್ ಮಾಡಿರ್ಬೋದು, ಬಂಧನ ಮಾಡಿರ್ಬೋದು, ಅದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗುವುದಿಲ್ಲ. ಮುಂದಿನ ದಿನಮಾನಗಳಲ್ಲಾದರೂ ಕೂಡ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಸಂಘದ ಪಥಸಂಚಲನಗಳು ನಡೀತಾವ. ನಾವು ಯಾವಾಗಲೂ ಕೂಡ ಸಂಘ ಕಾನೂನುಬದ್ಧವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಇದು ಮಾಡ್ತೈತಿ. ಕಾನೂನನ್ನ ಎಂದೂ ವಿರೋಧಿಸಿ ಸಂಘ ಮಾಡುವಂಥ ಪ್ರಶ್ನೆ ಏನಿಲ್ಲ. ಹೀಗಾಗಿ ಇವತ್ತೇನು ಇವರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅದನ್ನ ತೀವ್ರವಾಗಿ ನಾವು ಖಂಡನೆಯನ್ನು ಮಾಡ್ತೀವಿ.